ಹರಿಹರ ಒಬ್ಬ ಜನಮಾನಸದ ಕವಿ. ಜನಸಮುದಾಯಗಳಲ್ಲಿ ಇದ್ದಂಥ ಕಥಾನಕಗಳನ್ನು ವಚನದ ಶ್ರೀರಕ್ಷೆಯಲ್ಲಿ ತನ್ನ ರಗಳೆಗಳನ್ನು ರೂಪಿರುವ ಸಾಧ್ಯತೆಗಳು ಅಧಿಕವಾಗಿವೆ ಅನ್ನುವಂತಹದ್ದನ್ನು ಈಗಾಗಲೇ ಹಲವಾರು ಜನ ಸಂಶೋಧಕರು ಗುರುತಿಸಿದ್ದಾರೆ. ಈತ ದೇಶೀಯ ಶಕ್ತ ಸ್ವಾಭಿಮಾನಿಯಾದಂಥ ಕವಿ ಅನ್ನೋದು ಈತನ ರಗಳೆಗಳನ್ನು ಓದಿದಾಗ ಸ್ಪಷ್ಟವಾಗುತ್ತೆ. ರಗಳೆಗೆ ರಾಜಮಾರ್ಗವನ್ನು ತೋರಿಸಿದ ಕವಿ ಅನ್ನುವ ಶ್ರೇಯಸ್ಸು ಕೂಡ ಈತನಿಗೆ ದಕ್ಕತ್ತೆ. ದೊರೆಯ ಚರಿತೆಗಳು ಭವಿಚರಿತೆಗಳು ಅಂತ ದೂರಿಟ್ಟ ಈತ ಶಿವಭಕ್ತರನ್ನು ತಲೆಯ ಮೇಲೆ ಹೊತ್ತು ಮೆರೆಯುವ ಈತನ ಕೃತಿಗಳು ಅತ್ಯಂತ ಶ್ರೇಷ್ಠವಾದಂಥವುಗಳು ಅನ್ನೋದು ಗಮನಕ್ಕೆ ಬರುತ್ತೆ. ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ರೂಪಿಸಿದ, ಅಸಾಮಾನ್ಯ ವ್ಯಕ್ತಿಯನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿ ಪರಿವರ್ತಿಸಿದ ಸ್ವರೂಪ ಈತನ ರಗಳೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಮೂಲತಃ ಜನಕವಿಯಾದಂತಹ ಈತ ಶಿವಭಕ್ತರ ಕಥೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ತಳ ಸಮುದಾಯದವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾನೆ. ಇವನ ಕಥಾನಾಯಕರು ಹೆಚ್ಚಿನವರೆಲ್ಲ ತಳ ಸಮುದಾಯದವರೇ. ವೃತ್ತಿ ಮತ್ತು ಶಿವಭಕ್ತಿ ಎರಡೂ ಅಭೇದ್ಯ ಎನ್ನುವ ರೀತಿಯಲ್ಲಿ ರಗಳೆಗಳು ನಿರೂಪಿಸ್ತವೆ. ಹೀಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಹಿನ್ನೆಲೆಯಲ್ಲಿ ಈ ರಗಳೆಗಳನ್ನು ನೋಡಿದ್ರೆ ಹರಿಹರ ಶೂದ್ರೋದ್ಧಾರದ ಆದ್ಯ ಕವಿ ಅಂತ ನಿಸ್ಸಂದೇಹವಾಗಿ ನಾವು ಕರೆಯಬಹುದಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಸಂದರ್ಭದಲ್ಲಿ ಹರಿಹರನಿಗೆ ಸಿಗಬೇಕಾಗಿದ್ದ ಸ್ಥಾನಮಾನಗಳು ಸಿಕ್ಕಲಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಕೆಲವು ಅಧ್ಯಯನಕಾರರು ವ್ಯಕ್ತಪಡಿಸಿದ್ದಾರೆ. ಅದು ವ್ಯತಿರಿಕ್ತವಾದಂತಹ ಅಭಿಪ್ರಾಯ ಏನು ಅಲ್ಲ ಅಂತ ಅನಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಹರಿಹರನನ್ನು ಒಬ್ಬ ಮತಮುಖಿಯಾದಂತಹ ಕವಿ ಅನ್ನುವ ಪರಿಭಾಷೆಯಿಂದ ನೋಡಿದ್ದೇ ಅಧಿಕವಾಗಿದ್ದು ಮುಖ್ಯ ಕಾರಣವಾಗಿದೆ ಅಂತ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹರಿಹರ ಮೂಲತಃ ಒಬ್ಬ ಸೈದ್ಧಾಂತಿಕ ಕವಿ. ಕಥೆಗಳ ಮೂಲಕ ನಿರ್ದಿಷ್ಟವಾದಂತಹ ವಿಚಾರವನ್ನು, ಸೈದ್ಧಾಂತಿಕತೆಯನ್ನು ಆತ ಸ್ಪಷ್ಟಪಡಿಸ್ತಾನೆ. ಈ ಕವಿಗೆ ಚರಿತ್ರೆ ಮುಖ್ಯವಾಗುವುದಕ್ಕಿಂತ ಸಮಾಜದ ಶುದ್ಧೀಕರಣ ಮುಖ್ಯವಾಗುತ್ತೆ. ಹೀಗಾಗಿ ಸಮಾಜದ ಶುದ್ಧೀಕರಣದಲ್ಲಿ ಶರಣರು ವಹಿಸಿದ ಪಾತ್ರ ಎಂತಹದ್ದು ಅನ್ನುವಂತಹದ್ದನ್ನು ಆತ ಪವಾಡದ ಪರಿಭಾಷೆಯ ಮೂಲಕ ಅದನ್ನು ಪ್ರತಿಪಾದಿಸ್ತಾ ಹೋಗ್ತಾನೆ. ಹೀಗಾಗಿ ಸಾಮಾನ್ಯತ್ವ ಮತ್ತು ಅಸಾಮಾನ್ಯತ್ವ ಎರಡೂ ಒಟ್ಟೊಟ್ಟಿಗೆ ಈತನ ಕೃತಿಗಳಲ್ಲಿ ಕಾಣಿಸಿಕೊಳ್ತವೆ. ರಾಜಕೀಯ ವ್ಯವಸ್ಥೆಯ ಎದುರು ನಿಲ್ಲುವ ಗುಣ ಇಲ್ಲಿಯ ಪಾತ್ರಗಳಿಗಿದೆ. ಸಾಹಿತ್ಯ ಚರಿತ್ರೆಯಲ್ಲಿ ತಳ ಸಮುದಾಯದ ಮತ್ತು ರಾಜಕೀಯ ವ್ಯವಸ್ಥೆಯ ವಿರುದ್ಧ ಪ್ರತಿಯಾಗಿ ಧ್ವನಿ ಎತ್ತುವ ಪಾತ್ರಗಳು ಅಥವಾ ಕಥಾನಕಗಳು ನಮಗೆ ದೊರೆಯೋದಿಲ್ಲ. ಹೀಗಾಗಿ ಕನ್ನಡ ಸಾಹಿತ್ಯಕ್ಕೆ ಹರಿಹರ ಒಂದು ಹೊಸ ತಿರುವನ್ನು ಆತ ಕೊಡ್ತಾನೆ. ಹೀಗಾಗಿ ಒಂದು ಅದ್ಭುತ ಶಕ್ತಿಯ ಕವಿ ಅನ್ನೋದನ್ನು ಆತನ ರಗಳೆ ಅಧ್ಯಯನ ಮಾಡಿದಾಗ ನಮಗೆ ಗಮನಕ್ಕೆ ಬಾರದೇ ಇರೋದು. ಇಲ್ಲಿ ಹರಿಹರನ ರಗಳೆಯನ್ನು ನೋಡಿದಾಗ ಅಥವಾ ಈವರೆಗೆ ಅಧ್ಯಯನ ಮಾಡಿದವರ ಅಧ್ಯಯನದ ವಿಚಾರಗಳನ್ನು ಗಮನಿಸಿದಾಗ ಹರಿಹರನ ಮೇಲೆ ಪವಾಡದ ಹಿನ್ನೆಲೆಯಲ್ಲಿ ಕೆಲವರು ಆರೋಪಗಳನ್ನು ಮಾಡಿರುವಂತಹದ್ದಿದೆ. ಐತಿಹಾಸಿಕ ಹಿನ್ನೆಲೆಯಲ್ಲಿ ಹರಿಹರನ ಕಥಾನಕಗಳನ್ನು ಅಧ್ಯಯನ ಮಾಡಲು ಮುಂದಾದವರು ಹರಿಹರನಿಗೆ ಐತಿಹಾಸಿಕ ಸಂಗತಿಗಳ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ದೊಡ್ಡ ಅಡ್ಡಿಯಾದಂತಹದ್ದು ಪವಾಡದ ಪರಿಭಾಷೆ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಇದರ ಬಗ್ಗೆ ಸಾಹಿತ್ಯದಲ್ಲಿ ಒಂದು ದೊಡ್ಡ ಚರ್ಚೆ ನಡೆದಿದೆ.
TS ವೆಂಕಣ್ಣಯ್ಯ ಅವರು, ಹಿರೇಮಲ್ಲೂರು ಈಶ್ವರನ್, ರಂಶ್ರೀ ಮುಗುಳಿ, ಸಿದ್ದಯ್ಯ ಪುರಾಣಿಕ್, BB ಹೆಂಡಿ, ಪ್ರೊಫೆಸರ್ MM ಕಲಬುರ್ಗಿ, ಪ್ರೊಫೆಸರ್ M ಚಿದಾನಂದ ಮೂರ್ತಿ, ಸ ಮಾಳ್ವಾಡ್ರು, ಇಂಥವರೆಲ್ಲ ಈ ವಿಷಯದ ಕುರಿತು ಚರ್ಚೆಯನ್ನು ಮಾಡಿರುವಂಥದ್ದು ಕಂಡುಬರುತ್ತೆ. ಆದರೆ ಇಲ್ಲಿಯ ಚರ್ಚೆ ಹೇಗಿದೆ ಅಂತಂದರೆ, ಚಳುವಳಿಯ ನಾಯಕರ, ಪ್ರಧಾನ ನಾಯಕರ ರಗಳೆಗಳನ್ನು ಇಟ್ಕೊಂಡು ಚರ್ಚೆ ಮಾಡೋದರಿಂದ ಚಾರಿತ್ರಿಕ ಸಂಗತಿಗಳು ಇಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಂಡು ರಗಳೆಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಯನ್ನು ಮಾಡುವಂತಹದ್ದು ಕಂಡುಬರುತ್ತೆ. ಆದರೆ ತಳ ಸಮುದಾಯಗಳ ಹಿನ್ನೆಲೆಯಲ್ಲಿ ಈ ಪವಾಡಗಳನ್ನು ಅಧ್ಯಯನ ಮಾಡಿದ್ರೆ ಇದಕ್ಕಿಂತಲೂ ಭಿನ್ನವಾದಂತಹ ಪರಿಣಾಮ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ. ಪವಾಡಗಳು ಐತಿಹ್ಯಕ್ಕೆ ಇರಬಹುದಾದಂತಹ ಇತಿಹಾಸದ ಎಳೆಗಳನ್ನು ಕ್ಷೀಣ ಮಾಡುತ್ತೆ ಮತ್ತು ಇತಿಹಾಸದಿಂದ ದೂರ ಮಾಡುತ್ತೆ. ಇದು ವಸ್ತುನಿಷ್ಠವಾದಂತಹ ವಿಚಾರ. ಆದರೆ ಮಹಾಪುರುಷರ ಸರಳವಾದಂತಹ ನಡೆಗಳು ಜನಸಾಮಾನ್ಯರಿಗೆ ಅಸಾಮಾನ್ಯವಾಗಿ ಕಂಡಾಗ, ತಮಗೆ ಅನುಸರಿಸಲು ಸಾಧ್ಯವಾಗದೇ ಹೋದಾಗ ಅವರು ಅದನ್ನು ನಿರೂಪಿಸುವಂತಹ ರೀತಿ ಅಸಾಮಾನ್ಯದ ಸ್ವರೂಪದ್ದೇ ಆಗಿರ್ತದೆ. ಆಗ ಅವು ಪವಾಡದ ರೂಪವನ್ನು ಧಾರಣ ಮಾಡುತ್ತವೆ. ಅಂಥವುಗಳನ್ನೇ ಹರಿಹರ ಕಥಾವಸ್ತುವನ್ನಾಗಿ ಮಾಡಿಕೊಂಡಿದ್ದರ ಪರಿಣಾಮದಿಂದಾಗಿ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಕಾವ್ಯದ ನಿರೂಪಣಾ ವಿಧಾನಕ್ಕೆ ಪವಾಡಗಳು ಅನಿವಾರ್ಯ ಮತ್ತು ಅಗತ್ಯ ಅಂತ ಹರಿಹರನಿಗೆ ಅನಿಸಿದೆ ಅಂತ ಓದುಗರಿಗೆ ಅನಿಸ್ತೇ ಇರಲಾರದು. ನನಗಾದರೂ ಕೂಡ ಹಾಗೆ ಅನಿಸಿದೆ. ನಾವು ಕವಿತೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ, ಆಧುನಿಕ ಸಂದರ್ಭದಲ್ಲಿ ಸಂಕೇತ, ಪ್ರತಿಮೆ, ಪ್ರತೀಕಗಳನ್ನು ಬಳಸ್ತೇವೆ. ಅಂತಹ ಬಳಸಿದಂತಹ ಕವನಗಳನ್ನು ಚರಿತ್ರೆಯ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ಹೊರಟಾಗ ಪ್ರತಿಮಾತ್ಮಕ ಪರಿಭಾಷೆ ಸಮರ್ಥನೀಯವಾದುದಲ್ಲ ಅಂತ ಅಂದ್ಕೊಂಡು ಬಿಟ್ಟು ಹೇಳಿದ ಹಾಗೆ ಆಗುತ್ತೆ. ಒಬ್ಬ ಕವಿಗೆ ನಿರೂಪಣಾ ವಿಧಾನ ಹೀಗೆ ಇರಬೇಕು ಅನ್ನುವಂಥದ್ದು ಸರಿಯಲ್ಲ. ಆದರೆ ಅಭಿವ್ಯಕ್ತಿಪಡಿಸಿದ ವಿಧಾನದಲ್ಲಿಯೇ ಸಿಗಬಹುದಾದ ಆಕಾರ ಏನಿದೆ, ಸತ್ವ ಏನಿದೆ, ಶಕ್ತಿ ಏನಿದೆ, ಅದನ್ನು ನಾವು ಬಳಸುವುದರ ಕಡೆಗೆ ನಮ್ಮ ಗಮನ ಇದ್ದರೆ ಹೆಚ್ಚು ಸೂಕ್ತ ಅಂತ ನನಗನ್ಸುತ್ತೆ. ಪವಾಡಗಳಲ್ಲಿ ಒಟ್ಟು 3 ರೀತಿ ಇರುವಂತಹದ್ದು ಹರಿಹರನ ರಗಳೆಗಳನ್ನು ಅಧ್ಯಯನ ಮಾಡಿದಾಗ ಗಮನಕ್ಕೆ ಬರುತ್ತೆ. ಆಧ್ಯಾತ್ಮಿಕ ಪವಾಡಗಳು ಅಂತಂದರೆ ಇವು ಚಳುವಳಿಗೆ ಪೂರಕವಾಗಿ ಕೆಲಸ ಮಾಡುವಂಥವು. ಚಳುವಳಿಗೆ ತಾತ್ವಿಕತೆಯನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವ ಸಾಮರ್ಥ್ಯವನ್ನು ಈ ಪವಾಡಗಳು ಹೊಂದಿರ್ತವೆ. ನೇತ್ಯಾತ್ಮಕವಾದಂಥ ಪವಾಡಗಳು ಅದರ ತಾತ್ವಿಕತೆಯನ್ನು ಪ್ರತಿಬಿಂಬಿಸುವುದರಲ್ಲಿ ಸೋಲುವ ಗುಣವನ್ನು ಹೊಂದಿರ್ತವೆ. ಇನ್ನು ದ್ವಂದ್ವಾತ್ಮಕ ಪವಾಡಗಳು ಭಿನ್ನ ಅಭಿಪ್ರಾಯಗಳನ್ನು, ಭಿನ್ನ ವ್ಯಾಖ್ಯಾನಗಳಿಗೆ ಆಸ್ಪದ ಮಾಡಿಕೊಡುವಂತಹ ಸ್ವರೂಪದ ಪವಾಡಗಳು ಇವಾಗಿರ್ತವೆ. ಹೀಗೆ 3 ಸ್ವರೂಪದ ಪವಾಡಗಳು ಹರಿಹರನ ರಗಳೆಗಳಲ್ಲಿ ಒಡೆದು ಕಾಣುತ್ತೆ. ಅದರಲ್ಲೂ ತಳ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇರುವ ಶರಣರ ರಗಳೆಗಳನ್ನು ಅಧ್ಯಯನ ಮಾಡಿದಾಗ ಹೆಚ್ಚಿನ ಪವಾಡಗಳು ಇತ್ಯಾತ್ಮಕವಾಗಿಯೇ ಇರುವಂತಹದ್ದು ಗಮನಕ್ಕೆ ಬರುತ್ತೆ. ಹೀಗಾಗಿ ಶರಣರ ಆಶಯಗಳನ್ನು ಪವಾಡದ ಪರಿಭಾಷೆಯ ಮೂಲಕ ಸಮರ್ಥವಾಗಿ ಬಿಂಬಿಸಲಾಗಿದೆ ಅಂತ ಇಲ್ಲಿ ಹೇಳುವುದು ಅನಿವಾರ್ಯವಾಗುತ್ತೆ. ಶರಣರ ಕನಸಿನ ಸಮಾಜವನ್ನು ಕಟ್ಟುವುದಕ್ಕೆ ಇಂತಹ ಪವಾಡಗಳು ಪೂರಕವಾಗಿ ಶ್ರಮಿಸಿವೆ ಅಂತ ಹೇಳುವುದು ಕೂಡ ಅನಿವಾರ್ಯವಾಗುತ್ತೆ. ಅಥವಾ ಶರಣರ ಸಮಾಜವನ್ನು ರೂಪಿಸುವಲ್ಲಿ, ಜನಸಾಮಾನ್ಯರ ಮನಸ್ಸನ್ನು ಪರಿವರ್ತನೆಗೊಳಿಸುವಲ್ಲಿ ಈ ಪವಾಡಗಳು ಒಂದು ಅಸ್ತ್ರದ ರೀತಿಯಲ್ಲಿ ಕೆಲಸವನ್ನು ಮಾಡಿವೆ ಮತ್ತು ಮಾಡುತ್ತವೆ ಅಂತ ಹೇಳುವುದು ಅನಿವಾರ್ಯ ಆಗತ್ತೆ. ನಮಗೆ ಕೆಂಬಾವಿ ಭೋಗಯ್ಯನ ರಗಳೆಯನ್ನು ಇಟ್ಕೊಂಡ್ಬಿಟ್ಟು ನೋಡೋದಾದರೆ ಇಲ್ಲಿ
ಭೋಗಯ್ಯ ಪಾದಪೂಜೆ, ಚಂಡಾಲನ ಪಾದಪೂಜೆಯನ್ನ ಮಾಡಿದ್ದರ ಪರಿಣಾಮದಿಂದಾಗಿ ಬಹಿಷ್ಕಾರಕ್ಕೆ ಒಳಗಾಗ್ತಾನೆ. ಬಂದಂತಹ ಚಂಡಾಲನಾಗಿರದೆ ಆತ ಶಿವನೇ ಚಂಡಾಲನ ವೇಷವನ್ನ ಧರಿಸಿ ಬಂದಂಥವನಾಗಿದ್ದ ಅಂತ ಹೇಳುತ್ತೆ. ಅಂದ್ರೆ ಇದು ಪವಾಡದ ಸ್ವರೂಪದ ಒಂದು ಬಗೆ. ಶಿವನೇ ಚಂಡಾಲನ ವೇಷದಲ್ಲಿ ಬಂದ ಅನ್ನುವಂಥದ್ದು. ಇದು ಚಂಡಾಲನೇ ಬಂದ ಅಂತ ಇದ್ದಾಗ ಎಷ್ಟು ಪರಿಣಾಮ ಬೀರ್ತಿತ್ತೋ ಅಷ್ಟು ಪರಿಣಾಮ ಶಿವನೇ ಚಂಡಾಲನ ವೇಷದಲ್ಲಿ ಬಂದ ಅಂದಾಗ ಬೀರೋದಿಲ್ಲ. ಯಾಕೆ ಅಂತಂದ್ರೆ ಶಿವ ಅನ್ನೋ ಬಂದಿದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ವಾಗತ ಮಾಡಿರಬಹುದು ಅನ್ನುವಂಥದ್ದಕ್ಕೂ ಆಸ್ಪದ ಇದೆ. ಹೀಗಾಗಿ ಇಂಥವುಗಳು ಏನಾಗ್ತವೆ, ಇತ್ಯಾತ್ಮಕವು ದ್ವಂದ್ವಾತ್ಮಕವು ಆಗುವ ಸಾಧ್ಯತೆ ಇರ್ತವೆ. ಆದರೆ ಇದೇ ರಗಳೆಯಲ್ಲಿ ಬರುವಂಥದ್ದು, ಯಾವಾಗ ಭೋಗಯ್ಯ ಊರು ಬಿಟ್ಟು ಹೊರಗೆ ಹೋಗ್ತಾನೆಯೋ, ಬಹಿಷ್ಕಾರವನ್ನು ಹಾಕಿದಾಗ ಊರು ಬಿಟ್ಟು ಹೊರಗಡೆ ಹೋಗುವಾಗ ಲಿಂಗಗಳು ಕೂಡ ಅವನ ಜೊತೆಗೆ ಹೋದವು ಅಂದ್ಕೊಂಡ್ಬಿಟ್ಟು ಹೇಳಲಾಗುತ್ತೆ. ಈ ಪವಾಡ ಅತ್ಯಂತ ಚಳುವಳಿಯ ಆಶಯಗಳನ್ನು ಪ್ರಭಾವಶಾಲಿಯಾಗಿ ಪ್ರತಿಬಿಂಬಿಸುವಂಥದ್ದು ಮತ್ತು ಸಶಕ್ತವಾದಂತಹ ಪವಾಡ ಅಂತ ಅಂದ್ಕೊಂಡ್ಬಿಟ್ಟು ನಾವು ಹೇಳೋದಕ್ಕೆ ಸಾಧ್ಯವಿದೆ. ಈ ಲಿಂಗಗಳು ಹೋದುವು ಅನ್ನುವಂಥದ್ದೇ ಅದ್ಭುತವಾದಂತಹ ಒಂದು ಕಲ್ಪನೆ. ಈ ಕಲ್ಪನೆ ಪವಾಡದ ದೃಷ್ಟಿಯಿಂದ ಅರ್ಥೈಸೋದಕ್ಕೆ ಹೊರಟಾಗಲೂ ಕೂಡ ಭಿನ್ನವಾದಂತಹ ಆಶಯಗಳನ್ನು ಬಿಟ್ಟುಕೊಡ್ತಾ ಹೋಗುತ್ತೆ. ಈ ಪವಾಡ ಎಷ್ಟರ ಮಟ್ಟಿಗೆ ಚಲಿಸ್ತದೆ ಮುಂದೆ ಅಂತಂದ್ರೆ, ಮತ್ತೆ ತಪ್ಪನ್ನ ಒಪ್ಪಿಕೊಂಡು ಭೋಗಯ್ಯನಿಗೆ ಕರೆದುಕೊಂಡಾಗ ಲಿಂಗಗಳು ಬರ್ತಾವೆ. ನಾಮುಂದು ತಾಮುಂದು ಅಂತ ಬಂದಂತಹ ಲಿಂಗಗಳು ತಮ್ಮ ಪೀಠವನ್ನು ಬಿಟ್ಟು ಇನ್ನ ಬೇರೆ ಪೀಠಗಳನ್ನು ಆಶ್ರಯಿಸ್ತವೆ. ಹೀಗಾಗಿ ಬೇರೆ ಪೀಠಕ್ಕೆ ಸೇರಿದ್ದರಿಂದಾಗಿ ಕಿರಿಯ ಲಿಂಗ ಹಿರಿಯ ಪೀಠಕ್ಕೂ ಹಿರಿಯ ಲಿಂಗ ಕಿರಿಯ ಪೀಠಕ್ಕೂ ಸೇರಿ ಸ್ಥಾನಪಲ್ಲಟವಾದಂತಹದ್ದನ್ನು ಗುರುತಿಸಲಾಗುತ್ತೆ. ಇದರ ಜೊತೆಗೆ ವಿವಾಹದ ಪರಿಕಲ್ಪನೆಯ ಬಗ್ಗೆ ಕೂಡ ಅದು ದಾಖಲಿಸುತ್ತೆ. ಶರಣ ಚಳವಳಿಯ ಆಶಯ ಏನಿತ್ತೋ, ಅಂತರ್ಜಾತೀಯ ವಿವಾಹದ ಪರಿಭಾಷೆಯ ಆಶಯ, ಅದು ಕೂಡ ಇಂಥ ಪವಾಡದಲ್ಲಿ ವ್ಯಕ್ತವಾಗುತ್ತೆ. ಇಂಥವುಗಳನ್ನು ನೋಡಿದಾಗ ನಮಗೆ ಪವಾಡಗಳು ಚರಿತ್ರೆಯನ್ನ ಸಡಿಲಗೊಳಿಸಿವೆ ಅನ್ನುವುದಕ್ಕಿಂತ ದೊಡ್ಡದಾಗಿ ಚರಿತ್ರೆಯ ಆಶಯಗಳನ್ನು ದೃಢೀಕರಿಸಿವೆ ಅಂತ ಹೇಳೋದಕ್ಕೆ ಹೆಚ್ಚು ಅನುವನ್ನು ಮಾಡಿಕೊಡ್ತಾವೆ. ಇಲ್ಲಿ ಚಂಡಾಲ ವೇಷ ಧರಿಸಿ ಬಂದದ್ದು ನೇತ್ಯಾತ್ಮಕ್ಕೆ ಹತ್ತಿರವಾದರೆ, ಇಲ್ಲಿ ದ್ವಂದ್ವಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಗಳನ್ನು ಉದಾಹರಣೆ ಕೊಡಬಹುದು. ಇಂಥವು ಹಲವಾರು ನಮಗೆ ಸಿಗ್ತಾ ಹೋಗ್ತವೆ. ಆದರೆ ನನಗೆ ಇಲ್ಲಿ ಬೇಡರ ಕಣ್ಣಪ್ಪನ ರಗಳೆಯಲ್ಲಿ ಬರುವಂತಹ ಪವಾಡವನ್ನು ಗಮನಕ್ಕೆ ತರೋದಕ್ಕೆ ಬಯಸ್ತಾನೆ. ಕೊನೆಯಲ್ಲಿ ಬೇಡರ ಕಣ್ಣಪ್ಪನಿಗೆ ಕೈಲಾಸಕ್ಕೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿರ್ಮಳ ಶರೀರವನ್ನು ತಂದು ಕಣ್ಣಪ್ಪನನ್ನು ಅದರಲ್ಲಿ ಸೇರಿಸಲಾಯಿತು ಅನ್ನುವಂಥ ಮಾತು ಬರುತ್ತೆ. ಇದಕ್ಕಿಂತ ಮುಂಚೆ ಕಣ್ಣಪ್ಪ ಶಿವನಿಗೆ ಮಾಂಸವನ್ನು ತಿನ್ನಿಸುವಂತಹ ಸಂದರ್ಭದಲ್ಲಿ ಶಿವ ಅದು ತಿಂದಂತೆ ನಟಿಸಿದ ಅನ್ನುವಂತಹ ಮಾತು ಬರುತ್ತೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿವೆ. ಇಲ್ಲಿ ಬರುವಂತಹ ಈ ನಿರ್ಮಳ ಶರೀರದ ಪವಾಡ ಇದೆ ಅಲ್ವಾ, ಇದು
ವೈದಿಕ ಚಿಂತನಾ ಕ್ರಮಕ್ಕೆ ಹೊರಳುವಂತಹದ್ದಾಗಿದೆ, ಪಾವಿತ್ರ್ಯದ ಪರಿಕಲ್ಪನೆಗೆ ತಿರುಗುವಂತಹದ್ದಾಗಿದೆ. ಮುಕ್ತಿಯ ಪರಿಕಲ್ಪನೆ ಬೇಕು ಅಂತಂದಾಗ ಪಾವಿತ್ರ್ಯತೆಯ ಪರಿಕಲ್ಪನೆಯು ಕೂಡ ಅನಿವಾರ್ಯ ಅನ್ನುವಂಥದ್ದನ್ನು ಇದು ಪ್ರತಿನಿಧಿಸ್ತದೆ. ಇಂಥವು ಶರಣ ತಾತ್ವಿಕತೆಗೆ ಎಷ್ಟು ಸಮರ್ಥನೀಯ ಅನ್ನುವಂತಹ ಪ್ರಶ್ನೆ ಎದುರಾಗತ್ತೆ. ನನಗೆ ಹರಳಯ್ಯನವರ ವಿಚಾರಕ್ಕೆ ನಾನು ಮುಂದೆ ಬರ್ತೇನೆ. ಅದಕ್ಕಿಂತ ಮುಂಚೆ ಒಟ್ಟು ಹರಿಹರ ಕೊಡುವಂತಹ ಪ್ರಧಾನ ರಗಳೆಗಳಲ್ಲಿ ಯಾವುವು ಅಂತಂದರೆ ಕೆಂಬಾವಿ ಬೋಗಣ್ಣನ ರಗಳೆ, ಚೆನ್ನಯ್ಯನ ರಗಳೆ, ತಿರುನಾಳ್ ಪೋವರ್ ರಗಳೆ, ಬೇಡರ ಕಣ್ಣಪ್ಪನ ರಗಳೆ, ಸಾಮವೇದಿ ರಗಳೆ, ತೆಲುಗು ಜೊಮ್ಮಯ್ಯನ ರಗಳೆ, ಸಂಬೋಳಿ ನಾಗಿದೇವನ ಕಥಾಪ್ರಸಂಗ, ಇಂಥವುಗಳು ಹೆಚ್ಚು ಮಹತ್ವದ್ದು ಅಂತ ಅನಿಸುತ್ತೆ. ಇವುಗಳನ್ನೆಲ್ಲ ಅಧ್ಯಯನ ಮಾಡಿದ್ರೆ ನಮಗೆ ಇಲ್ಲಿ ಒಡೆದು ಕಾಣುವ ಸಂಗತಿ ಯಾವುದು ಅಂತಂದರೆ, ದ್ವಿಜವಾದ ಮತ್ತು ಶರಣವಾದ ಇವೆರಡು ಬೇರೆ ಬೇರೆ ಮಾಡೋದಕ್ಕೆ ಹರಿಹರ ಮಾಡಿದಂತಹ ಹರಸಾಹಸ ಎಂಥದ್ದು ಅನ್ನೋದು ಗಮನಕ್ಕೆ ಬರುತ್ತೆ. ಅದು ಕೇವಲ ಹರಿಹರನ ವಿಚಾರ ಮಾತ್ರ ಆಗಿರದೆ ಶರಣರ ಸಾಹಸದ ಕಾರ್ಯಗಳನ್ನು ಪ್ರತಿಬಿಂಬಿಸುವ ರೀತಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ವಿಪ್ರವಾದ ಏನು ಹೇಳುತ್ತೆ, ವಿಪ್ರಜ ಮೊದಲು ಅಂತ್ಯಜ ಕಡೆ ಅನ್ನುವ ವಾದವನ್ನು ಮುಂದಿಡುತ್ತೆ. ಹರಿಹರನ ಎಲ್ಲ ರಗಳೆಗಳು, ಈ ಹಿಂದೆ ನಾನು ಹೇಳಿದಂತಹ ರಗಳೆಗಳು ಈ ವಾದವನ್ನು ಪಲ್ಲಟಗೊಳಿಸಿಬಿಡುತ್ತವೆ. ವಿಪ್ರಜ ಮೊದಲು ಅಂತ್ಯಜ ಕಡೆ ಅನ್ನುವಂತಹದ್ದನ್ನು ಪಲ್ಲಟಗೊಳಿಸಿ ಅಂತ್ಯಜ ಮೊದಲು ವಿಪ್ರಜ ಕಡೆ ಅನ್ನುವ ಪರಿಭಾಷೆಯನ್ನು ಮುಂದೆ ಮಾಡ್ತವೆ. ಇದಕ್ಕೆ ಹೇಳಿದ್ದು ಸಾಮಾನ್ಯ ಅಸಾಮಾನ್ಯನನ್ನಾಗಿ ನಿಲ್ಲಿಸಿದ ಕೀರ್ತಿ ಹರಿಹರನಿಗೆ ದಕ್ಕುತ್ತೆ ಅನ್ನುವಂಥದ್ದು. ಈ ರಗಳೆಗಳಲ್ಲಿ ಎಲ್ಲ ರಗಳೆಗಳಲ್ಲಿ ಪ್ರಧಾನವಾಗಿ ಒಡೆದು ಕಾಣುವಂತಹದ್ದು ವಿಪ್ರವಾದದ ನಿಷೇಧಗಳು ಏನಿದ್ದಾವೆಯೋ ಆ ನಿಷೇಧಗಳನ್ನು ಮುರಿಯುವ ಪರಿಕಲ್ಪನೆ, ಸಮಾಜವನ್ನು ಮುರಿದು ಕಟ್ಟುವ ಪರಿಕಲ್ಪನೆ ಈ ರಗಳೆಗಳಲ್ಲಿ ಪ್ರಧಾನವಾಗಿದೆ. ಆ ಮುರಿದು ಕಟ್ಟುವ ಪರಿಕಲ್ಪನೆಯೇ ಶರಣವಾದವಾಗಿ ಕಾಣಿಸಿಕೊಳ್ಳುತ್ತೆ. ಇಲ್ಲಿ ವಿಪ್ರವಾದದ ಒಂದೊಂದು ಸಾಮಾಜಿಕ ನಿಷೇಧಗಳಿಗೆ ಒಂದೊಂದು ರಗಳೆಗಳು ರೂಪುಗೊಂಡಿವೆ ಅನ್ನೋದು ಸ್ಪಷ್ಟ ಆಗುತ್ತೆ. ಆದರೆ ಹೇಗಿವೆ, ಯಾವ ಸ್ವರೂಪದ ನಿಷೇಧಗಳಿಗೆ ಇಲ್ಲಿ ರಗಳೆಗಳು ರೂಪುಗೊಳ್ಳುತ್ತವೆ ಅಂತಂದರೆ, ಗೃಹ ಪ್ರವೇಶಕ್ಕೆ, ಮಂದಿರ ಪ್ರವೇಶಕ್ಕೆ, ಮಾಂಸಾನ್ನದ ನಿಷೇಧಕ್ಕೆ ಸಂಬಂಧಿಸಿದಂತೆ, ಅಸ್ಪೃಶ್ಯತೆಯ ಆಚರಣೆಗೆ ಸಂಬಂಧಿಸಿದಂತೆ, ಓಲಗದ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇವೆಲ್ಲವುಗಳ ಕುರಿತು ಒಂದೊಂದು ಪ್ರತ್ಯೇಕವಾಗಿಯೇ ಹರಿಹರ ಸಮರ್ಥವಾದ ಕಥಾನಕಗಳ ಮೂಲಕ ಅಲ್ಲಗಳೆದು ಪ್ರತಿ ಸಂಸ್ಕೃತಿಯ ಮೂಲಕ, ಪ್ರತಿ ತತ್ವದ ಮೂಲಕ ಕಟ್ಟಿಕೊಡುವ ರಗಳೆಗಳು ಅತ್ಯಂತ ಆಕರ್ಷಣೀಯ ಮತ್ತು ಲೋಹ ಚುಂಬಕ ಸಾಮರ್ಥ್ಯವನ್ನು ಪಡೆದುಕೊಂಡು ಎದ್ದು ನಿಂತ್ಕೊಂಡು ಬಿಡ್ತಾವೆ. ಈ ರಗಳೆಗಳಲ್ಲಿ ಪ್ರಧಾನವಾಗಿ ಅನ್ನದ ಸಮಸ್ಯೆಯೇ ಅಧಿಕೃತವಾಗಿ ಕಾಡಿದೆ ಅಂತ ಅನಿಸುತ್ತೆ. ಅದು ಮಾಂಸಾಹಾರಕ್ಕೆ ಸಂಬಂಧಿಸಿದಂತೆ. ಹೀಗಾಗಿ ಹೆಚ್ಚಿನ ರಗಳೆಗಳಲ್ಲಿ ಈ ಮಾಂಸಾಹಾರದ ಚರ್ಚೆ ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಪೂರಕವಾಗಿ ಸೇರಿಕೊಳ್ಳುತ್ತೆ. ಅದು ಮಂದಿರದ ಪ್ರವೇಶ ಇರಬಹುದು, ಅಥವಾ ಓಲಗದ ಪ್ರವೇಶ ಇರಬಹುದು, ಅಥವಾ ಗೃಹ ಪ್ರವೇಶ ಇರಬಹುದು. ಇಂಥವು ಪೂರಕವಾಗಿ ಸೇರಿಕೊಳ್ತಾ ಹೋಗ್ತವೆ. ಒಂದು ಅಥವಾ ಎರಡು ಆಶಯಗಳನ್ನು ಒಳಗೊಂಡಂತೆ
ರಗಳೆಗಳನ್ನು ನಿರೂಪಿಸಲಾಗಿದೆ. ಇಲ್ಲಿ ನನ್ನ ಗಮನಕ್ಕೆ ಬಂದ ಒಂದು ಮಹತ್ವದ ಸಂಗತಿ ಏನು ಅಂತಂದರೆ, ಮಾಂಸಾಹಾರವನ್ನು ವಿಪ್ರವಾದ ನಿಷೇಧ ಹೇರುತ್ತೆ. ಹಾಗೆಯೇ ಶರಣಚಿಂತನಾ ಕ್ರಮದಲ್ಲಿಯೂ ಕೂಡ ಮೊದಲು ಮಾಂಸಾಹಾರಕ್ಕೆ ನಿಷೇಧವನ್ನು ಹೇರಿದ ಸಂಗತಿಗಳು ಗಮನಕ್ಕೆ ಬರ್ತವೆ. ಅನಂತರದಲ್ಲಿ ಶರಣರಲ್ಲಿ ಅಥವಾ ಬಸವಣ್ಣನವರಲ್ಲಿ ಈ ಚಿಂತನಾ ಕ್ರಮ ಬದಲಾಗಿದ್ದನ್ನು ನಾವು ಕಾಣ್ತೇವೆ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯೊಳು ಸುರಿಯಗಡಿಗೆ, ಈ ವಚನವನ್ನು ಇಟ್ಕೊಂಡ್ಬಿಟ್ಟು ನಾವು ನೋಡಿದ್ದೇ ಆದರೆ ಬಸವಣ್ಣನವರ ಮೊದಲಿನ ಚಿಂತನಾ ಕ್ರಮಕ್ಕೂ ಈ ವಚನದ ಚಿಂತನಾ ಕ್ರಮಕ್ಕೂ ಇರುವ ಅಂತರ ನಮಗೆ ಗೊತ್ತಾಗುತ್ತೆ. ಇದರ ಕುರಿತು ಒಂದು ದೀರ್ಘವಾದ ಲೇಖನ ನಂದಿದೆ. ಈ ಲೇಖನದಲ್ಲಿ ಹೇಗೆ ಬಸವಣ್ಣನವರ ವಿಚಾರಗಳು ಬದಲಾವಣೆ ಆಗಿವೆ ಅನ್ನುವಂಥದ್ದನ್ನು ನಾನಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಹೇಳಬೇಕಾಗಿದ್ದು ಏನು ಅಂತಂದರೆ, ಮಾಂಸಾಹಾರಕ್ಕೆ ಸಂಬಂಧಿಸಿದಂತಹ ಇಲ್ಲಿಯ ರಗಳೆಗಳು ಪ್ರಧಾನವಾಗಿ ಸಂಬೋಳಿ ನಾಗಿದೇವನ ಪ್ರಸಂಗ ಮತ್ತು ತೆಲುಗು ಜೊಮ್ಮಯ್ಯನ ಪ್ರಸಂಗ. ಇವು ಎರಡೂ ಪ್ರಸಂಗಗಳನ್ನು ನೋಡಿದ್ರೆ ಈ ಎರಡೂ ಪ್ರಸಂಗಗಳಲ್ಲಿ ಮಾಂಸಾಹಾರದ ಊಟದ ಬಗ್ಗೆ ಚರ್ಚೆ ಬರುತ್ತೆ. ಬಸವಣ್ಣನವರು ನಾಗಿದೇವನ ಮನೆಗೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದರ ಪರಿಣಾಮದಿಂದಾಗಿ ಬಸವಣ್ಣನವರಿಗೆ ಓಲಗದ ಹೊರಗಡೆ ಸಭೆಯನ್ನು ನಡೆಸುವಂತಹ, ವಿಚಾರಣೆ ನಡೆಸುವಂತಹ ಸಂದರ್ಭವನ್ನು ಎದುರಿಸಬೇಕಾಗಿ ಬರುತ್ತೆ. ಇಲ್ಲಿ ಬಸವಣ್ಣನವರು ಸೇವನೆ ಮಾಡಿದ್ದು ಮಾಂಸಾಹಾರವೇ ಅಥವಾ ಸಸ್ಯಾಹಾರವೇ? ಒಂದು. ಎರಡನೇದ್ದು, ಈ ತೆಲುಗು ಜೊಮ್ಮಯ್ಯನ ರಗಳೆಯಲ್ಲಿ ಬರುವಂತಹ ಕೇಸಿರಾಜ, ಈತ ಜೊಮ್ಮಯ್ಯನ ಮನೆಗೆ ಊಟಕ್ಕೆ ಆತಿಥ್ಯಕ್ಕೆ ಹೋದಾಗ ಆತ ಊಟಕ್ಕೆ ಬಡಿಸಿದಾಗಲೂ ಕೂಡ ಆತನ ತಟ್ಟೆಯಲ್ಲಿ ಮಾಂಸದ ತುಂಡುಗಳು ಇದ್ದುವು. ಆದರೆ ಅವು ಪಕ್ವಾನ್ನವಾಗಿ ಪರಿವರ್ತನೆಯಾದವು ಅನ್ನುವಂಥದ್ದನ್ನು ರಗಳೆಯಲ್ಲಿ ಪವಾಡದ ರೀತಿಯಲ್ಲಿ ಗುರುತಿಸಲಾಗುತ್ತೆ. ಆದರೆ ಇಲ್ಲಿಯೂ ಕೂಡ ಬಸವರಾಜ ದೇವರ ರಗಳೆಯಲ್ಲಿಯೂ ಕೂಡ ಬರುವಂತಹ ಈ ನಾಗದೇವನ ಕಥಾಪ್ರಸಂಗದಲ್ಲಿ ಕೂಡ ಅಲ್ಲಿಯೂ ಕೂಡ ಪವಾಡದ ಪರಿಭಾಷೆಯಲ್ಲಿ ನಾಗದೇವ ಹಾಲನ್ನು ಸುರಿಸಿದಂತಹದ್ದನ್ನು ನಾವು ನೋಡ್ತೇವೆ. ಈ ಹಾಲು ಕರೆಯುವ ಪ್ರಸಂಗ ಮತ್ತು ಮಾಂಸಾಹಾರವನ್ನು ಪಕ್ವಾನ್ನವಾಗಿ ಪರಿವರ್ತಿಸಿದ ಪ್ರಸಂಗವನ್ನು ನೋಡಿದ್ರೆ ಇವರು ಸೇವಿಸಿದ್ದು ಸಸ್ಯಾಹಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಈ ರಗಳೆಯಲ್ಲಿ ಸ್ಪಷ್ಟವಾಗುವಂಥದ್ದು ಇನ್ನೂ ಕೆಲವು ಸಂಗತಿಗಳಿವೆ. ಅವು ಯಾವುವು ಅಂತಂದರೆ, ಮಾಂಸಾಹಾರಿಗಳಾಗಿದ್ದಾಗಲೂ ಅವರ ಮನೆಗೆ ಹೋಗಬಹುದು, ಊಟ ಮಾಡಬಹುದು. ಎರಡೂ ರಗಳೆಗಳು ಇದನ್ನು ಸ್ಪಷ್ಟಪಡಿಸ್ತವೆ. ಅಷ್ಟೇ ಅಲ್ಲದೆ ನಮಗೆ ಕಣ್ಣಪ್ಪನ ರಗಳೆಯನ್ನು ತೆಗೆದುಕೊಂಡ್ರೆ ಅಲ್ಲಿಯೂ ಕೂಡ ಶಿವ ಅದು ತಿಂದಂತೆ ನಟಿಸಿದ ಹೇಳಲಾಗಿದೆ. ಅಂದರೆ ಭಕ್ತಿಯ ನಿಷ್ಠೆಗೆ ಒಲಿದ ಅನ್ನುವಂಥದ್ದು ಬೇರೆ ಮಾತು. ಆದರೆ ಇಲ್ಲಿ ಆಹಾರದ ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಮಾತನಾಡ್ತಾ ಇರೋದರಿಂದ ಮಾಂಸಾಹಾರಕ್ಕೆ ಸಂಬಂಧಿಸಿದವರ ಮನೆಯ ಪ್ರವೇಶವಾಗಲಿ ಜೊತೆಗೆ ಕುಳಿತು ಊಟ ಮಾಡುವಂತಹದ್ದಾಗಲಿ ಅದು ತಪ್ಪಲ್ಲ ಅನ್ನುವಂತಹ ಪರಿಭಾಷೆಯನ್ನು ಈ ಕಥೆಗಳು ಮುಂದಿಡುತ್ತವೆ. ಆದರೆ ಅವರು ಸೇವಿಸಿದ ಆಹಾರ ಇದೆ ಅಲ್ವಾ, ಅದು ಮಾಂಸಾಹಾರ ಅಲ್ಲ ಅಂತ ಹೇಳುವುದರ ಜೊತೆಗೆ ಇಲ್ಲಿ ಇನ್ನೊಂದು ಮಾತು ಬರುತ್ತೆ ಬಸವಣ್ಣನವರ ಕಡೆಯಿಂದ. ನಿನಗೆಂದಟ್ಟಡಿಗೆಯ ನೀಡ ಕಲಿಸಿದಾತ ಕೆಂಬಾವಿ ಭೋಗಯ್ಯ ಅನ್ನುವಂತಹ ಮಾತು ಬರುತ್ತೆ. ಈ ಅಟ್ಟ ಅಡಿಗೆಯನ್ನು ಪ್ರಸಾದದ ರೀತಿಯಲ್ಲಿ ಅರ್ಪಿಸಿ ಕೊಡುವಂತಹದ್ದಿದೆ ಅಲ್ವಾ, ಒಂದು ವಿಧಾನವನ್ನಾಗಿ ಕಂಡುಕೊಂಡಂತಹ
ರೀತಿ ಅನ್ನೋದು ಹೇಳುತ್ತೆ. ಬಹುಶಃ ಪ್ರಸಾದವನ್ನು ಸಸ್ಯಾಹಾರವನ್ನೇ ಅರ್ಪಿಸ್ತಾ ಇರಬಹುದು, ಆ ಸಸ್ಯಾಹಾರವನ್ನೇ ಬಡಿಸ್ತಾ ಇದ್ರು ಬಂದ ಅತಿಥಿಗಳಿಗೆ ಅನ್ನುವುದನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇದು ಯಾವ ನೀತಿಯನ್ನು ಹೇಳುತ್ತೆ ಅಂತಂದರೆ, ಇವತ್ತಿನ ಸಂದರ್ಭದಲ್ಲಿ ವಾದ ಮಾಡುವಂಥದ್ದಿದೆ. ಅವರವರ ಅನ್ನ ಅವರವರದ್ದು, ಅನ್ನ ಭೇದ ನೀತಿ ಸರಿ ಅಲ್ಲ ಅನ್ನುವ ವಾದವನ್ನು ಮಂಡಿಸಲಾಗ್ತಾ ಇದೆ. ಅಂದರೆ ಒಂದೇ ಸ್ಥಳದಲ್ಲಿ ಕುಳಿತು ಊಟ ಮಾಡಿದಾಗಲೂ ಕೂಡ ಅವರ ಆಹಾರ ಅವರು ಊಟ ಮಾಡಿದ್ರೂ ಕೂಡ ಅನ್ನ ಭೇದವನ್ನು ಮಾಡುವಂತಹದ್ದು ಸರಿಯಲ್ಲ ಅನ್ನುವುದನ್ನು ಹೇಳುವಂಥದ್ದು. ಬಹುಶಃ ಈ ಧೋರಣೆಯನ್ನು ಇಲ್ಲಿ ಬಳಕೆಗೆ ತಂದಿದ್ದರು ಅನ್ನುವಂಥದ್ದು ಪರೋಕ್ಷವಾಗಿ ನಮಗೆ ಗೊತ್ತಾಗುತ್ತೆ. ಅವರವರ ಅನ್ನ ಅವರದ್ದು ಅನ್ನುವ ನೀತಿಯ ಮೇಲೆ ಅಲ್ಲಿ, ಆದರೆ ಅನ್ನ ಭೇದವನ್ನು ಮಾಡದೆ ಸಹಪಂಕ್ತಿಯಲ್ಲಿ ಊಟ ಮಾಡಬಹುದಾದ ಒಂದು ಪರಿಕ್ರಮವನ್ನು ರೂಢಿಗೆ ತಂದಿದ್ದರು ಅಂತ ಹೇಳಬಹುದೇನೋ ಅಂತ ಅನಿಸುತ್ತೆ. ಸಾಮವೇದಿಯ ರಗಳೆ ಬಹಳ ಮಹತ್ವದ್ದು ಅಂತ ಅನಿಸುತ್ತೆ. ಯಾವ ಕಾರಣಕ್ಕೆ? ಹರಿಹರನ ರಗಳೆಯ ನಿರ್ವಹಣೆಯ ವಿಧಾನದಲ್ಲಿ ಅತ್ಯಂತ ಪ್ರಧಾನವಾದ ಸಂಗತಿ ಅಂತಂದರೆ, ಸ್ಥಾನ ಪಲ್ಲಟಗೊಳಿಸುವ ಪ್ರಕ್ರಿಯೆ ಹರಿಹರನ ರಗಳೆಗಳಲ್ಲಿ ಪ್ರಧಾನ ಆಶಯವಾಗಿ ಕಂಡುಬರುತ್ತೆ. ಅಡಿ ಮತ್ತು ಮುಡಿ ಇವುಗಳನ್ನು ಮುಖಾಮುಖಿಗೊಳಿಸುವ ಮತ್ತು ಮುಡಿಯನ್ನು ಅಡಿಗೆ ಬಾಗಿಸುವ, ಅಡಿಯನ್ನು ಮುಡಿಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ರೀತಿ ಬಹಳ ಅದ್ಭುತವಾಗಿ ಹರಿಹರನ ಭಿನ್ನ ರಗಳೆಗಳಲ್ಲಿ ಕಂಡುಬರುತ್ತೆ. ಅರಸನ ಕಿರೀಟ ಮತ್ತು ಭಕ್ತನ ಪಾದ, ಅಥವಾ ಭಕ್ತನ ಕೆರ, ಅರಸನ ಕಿರೀಟ, ಹೀಗೆ ಕಿರೀಟ ಮತ್ತು ಕೆರ ಇವುಗಳನ್ನು ಪರಸ್ಪರ ಮುಖಾಮುಖಿಗೊಳಿಸಿ ಆಲೋಚನಾ ಕ್ರಮವನ್ನು ಪಲ್ಲಟಗೊಳಿಸಿ ನಿಲ್ಲುವ ಕ್ರಮ ಹರಿಹರನಲ್ಲಿ ಹಲವಾರು ಕಡೆಗಳಲ್ಲಿ ಅದು ಬರ್ತಾ ಹೋಗ್ತದೆ. ಅದರಲ್ಲಿ ಪ್ರಧಾನವಾಗಿ ನಾವು ಸಾಮವೇದಿಯ ರಗಳೆ ಮತ್ತು ಚೆನ್ನಯ್ಯನ ರಗಳೆಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಯ್ಯನ ರಗಳೆಯಲ್ಲಿ ಶಿವಭಕ್ತರ ನಡುವೆಯೇ ನಡೆಯುವಂತಹ ಒಂದು ಸಣ್ಣ ಸಂಘರ್ಷ ಇಲ್ಲಿದೆ. ಇಲ್ಲಿ ಬಂದಂತಹ ಕರಿಕಾಲ ಚೋಳ ಅರಸು ತನ್ನನ್ನು ತಾನು ಚೆನ್ನಯ್ಯನ ಒಟ್ಟಿಗೆ ಹೋಲಿಸಿಕೊಳ್ತಾ ಆತ ತಾನು ಕೇಳುವಂತಹ ಸ್ವರೂಪವನ್ನು ನೋಡಿದ್ರೆ ಅತ್ಯಂತ ಮೃದುತನದ ಇರುವಿಕೆಯನ್ನು ಅದು ತೋರಿಸ್ತದೆ. ನಿಮ್ಮ ಕೆರಕ್ಕೆ ನನ್ನ ಶಿರ ಸಮವೇ ಅನ್ನುವಂತಹ ಮಾತನ್ನು ಅರಸ ತನ್ನ ಶಿರವನ್ನು ಆತನ ಕೆರಕ್ಕೆ ಮತ್ತು ಶಿರಕ್ಕೆ ಹೋಲಿಸಿಕೊಂಡು ಹೇಳುವಂತಹ ಮಾತುಗಳು ಅಲ್ಲಿ ಬರ್ತವೆ. ಇದನ್ನು ನೋಡಿದಾಗ ಅರಸ ಸಂಪೂರ್ಣವಾಗಿ ಶಿವಭಕ್ತನಿಗೆ, ತಳ ಸಮುದಾಯದ ಶಿವಭಕ್ತನಿಗೆ ತಲೆಬಾಗುವಂಥದ್ದಿದೆ ಅಲ್ವಾ. ಅರಸೊತ್ತಿಗೆಯನ್ನು ಮರೆತು ಬಾಗುವ ಕ್ರಿಯೆ ಇಲ್ಲೇನಾಗುತ್ತೆ, ಉನ್ನತೀಕರಣದ ಅತ್ಯಂತ ಶ್ರೇಷ್ಠ ಮೌಲ್ಯದ ವಿಧಾನ ಅಂತ ಅಂದ್ಕೊಂಡ್ಬಿಟ್ಟು ಇದು ಕರೆಸಿಕೊಳ್ತದೆ ಅಂತ ಹೇಳಬಹುದು. ಹಾಗೆಯೇ ಸಾಮವೇದಿಯ ರಗಳೆಯಲ್ಲಿ ಬರುವಂತಹದ್ದು ಇದಕ್ಕೆ ತದ್ವಿರುದ್ಧವಾದಂತಹ ಭಾವದ ಗುಣಗಳು ಇಲ್ಲಿ ಕಾಣಿಸಿಕೊಳ್ತವೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿ ಇಬ್ಬರೂ ಶಿವಭಕ್ತರ ನಡುವೆ ಇರೋದರಿಂದಾಗಿ ಒಂದು ಸೌಮ್ಯ ಸ್ವರೂಪದ ಸಂಭಾಷಣೆ ಮತ್ತು ಮಾನವೀಯತೆಯ ಸಂಭಾಷಣೆಯ ಗುಣಗಳು ಅಲ್ಲಿ ನಡೀತಾ ಹೋಗ್ತವೆ. ಅವು ಉನ್ನತ ಮಟ್ಟದ್ದಾಗಿ ಕಾಣ್ತವೆ. ಆದರೆ ಸಾಮವೇದಿಯ ರಗಳೆಯಲ್ಲಿ ಸ್ವಪಚ ಮತ್ತು ಸಾಮವೇದಿಯ ನಡುವೆ ನಡೆಯುವ ಸಂಭಾಷಣೆಯಲ್ಲಿ ಬರುವಂತಹ ರೀತಿಯನ್ನು ನೋಡಿದ್ರೆ ನಮಗೆ ಇಲ್ಲಿಯ ಸಂಭಾಷಣೆ ಕಠೋರ ಅಂತ ಅನಿಸುತ್ತೆ. ಆದರೆ ಇಲ್ಲಿ
ಬರುವಂತಹ ಸ್ವಪಚ ಸಾಮವೇದಿಯ ನೆರಳು ತಾನು ಮಾಡುವಂತಹ ಜಾತಿ ಧರ್ಮದ ಪ್ರಸಾದದ ಮೇಲೆ ಅವನ ನೆರಳು ಬೀಳುತ್ತೆ ಅನ್ನುವ ಕಾರಣಕ್ಕೋಸ್ಕರವಾಗಿ ತನ್ನ ಚಪ್ಪಲಿಯನ್ನು ತೆಗೆದು ಗಡಿಗೆಯ ಮೇಲೆ ಮುಚ್ತಾನೆ. ಇದರ ಅರ್ಥ ಅವನ ನೆರಳು ಎಷ್ಟರ ಮಟ್ಟಿಗೆ ಅಪವಿತ್ರವಾದಂತಹದ್ದು ಅಂದರೆ ತನ್ನ ಕಾಲ ಕೆರವಿಗಿಂತಲೂ ಕಡೆ ಅನ್ನುವಂತಹ ಮಾತನ್ನು ಆ ಪರಿಭಾಷೆಯ ಮೂಲಕ ಹೇಳಲಾಗುತ್ತೆ. ಇಲ್ಲಿ ಈ ಸಾಮವೇದಿಯ ಇರುವಿಕೆ ಬೇರೆಯೇ ಆಗಿದೆ. ಆತನ ಅಹಮ್ಮಿಕೆ, ಆತನ ಪ್ರತಿಷ್ಠೆ ಇವೆಲ್ಲವೂ ಇದ್ದಂತೆ ಅಭಿವ್ಯಕ್ತಿಪಡಿಸುವ ರೀತಿಗೂ ಕರಿಕಾಲ ಚೋಳನ ಅಭಿವ್ಯಕ್ತಿಯ ವಿಧಾನಕ್ಕೂ ವ್ಯತ್ಯಾಸ ಇದೆ. ಹೀಗಾಗಿ ಇವು ಎರಡರಲ್ಲಿ ನಮಗೆ ಕಾಣಿಸಿಕೊಳ್ಳುವಂಥದ್ದೇನು ಅಂತಂದರೆ, ಇಲ್ಲಿ ಇಬ್ಬರೂ ಶಿವಭಕ್ತರು ಅಥವಾ ತಳ ಸಮುದಾಯದ ಶಿವಭಕ್ತರು ಉನ್ನತೀಕರಣಕ್ಕೆ ಒಳಗಾಗಿ ಶ್ರೇಷ್ಠರು ಅಂತ ಕರ್ಸ್ಕೊಂಡ್ಬಿಡ್ತಾರೆ. ಆದರೆ ಅಲ್ಲಿಯ ದೊರೆ ಮತ್ತು ಇಲ್ಲಿಯ ಸಾಮವೇದಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಆಗಿ ಹೋಗುವ ಪ್ರಸಂಗವನ್ನು ಮುಂದಿಡಲಾಗತ್ತೆ. ಹೀಗಾಗಿ ಈ ಪಲ್ಲಟದ ಪ್ರಸಂಗಗಳು ಹರಿಹರನ ರಗಳೆಯಲ್ಲಿ ಇಂಥವುಗಳು ಹೆಚ್ಚು ಕಾಣ್ತಾ ಹೋಗ್ತವೆ. ಇವುಗಳ ಜೊತೆಗೆ ಇನ್ನೊಂದು ಮಹತ್ವದ ಸಂಗತಿ ಏನು ಅಂತಂದರೆ, ಅರಸು ಮತ್ತು ದೇವರು ಇವರಿಬ್ಬರನ್ನೂ ಸಾಮಾನ್ಯೀಕರಿಸುವ ಗುಣ, ಈ ಗುಣದಲ್ಲಿಯೇ ಒಂದು ವಿಶೇಷತೆ ಅಡಗಿದೆ. ಕುಂಬಾರ ಗುಂಡಯ್ಯನ ರಗಳೆ ಮತ್ತು ಮಾದಾರ ಚೆನ್ನಯ್ಯನ ರಗಳೆ, ಈ ಎರಡೂ ರಗಳೆಯಲ್ಲಿ ಶಿವ ಒಂದೆಡೆ ಮಾದಾರ ಚೆನ್ನಯ್ಯನ ಒಟ್ಟಿಗೆ ಅಂಬಲಿಯನ್ನು ಸೌದರೆ, ಕುಂಬಾರ ಗುಂಡಯ್ಯನ ರಗಳೆಯಲ್ಲಿ ಆತನ ತಾಳಕ್ಕೆ ತಕ್ಕಂತೆ ಶಿವ ಕುಣಿತಾರೆ. ಈ ಕುಣಿಯುವ ಪ್ರಕ್ರಿಯೆ ಮತ್ತು ಅಂಬಲಿಯನ್ನು ಸವೆಯುವ ಪ್ರಕ್ರಿಯೆ ಇವೇನಾಗಿವೆ, ಶಿವನನ್ನೇ ಸಾಮಾನ್ಯೀಕರಣಕ್ಕೆ ತಂದಂತೆ ಇದೆ. ಅಲ್ಲಿ ದೊರೆಯನ್ನ ಸಾಮಾನ್ಯೀಕರಣ ಮಾಡಿದ ಹಾಗೆ ಇಲ್ಲಿ ದೇವರನ್ನ ಸಾಮಾನ್ಯೀಕರಣಕ್ಕೆ ತಂದು ನಿಲ್ಲಿಸಲಾಗಿದೆ. ಇಲ್ಲಿ ಎರಡನ್ನೂ ಸಮೀಕರಿಸಿ ಸ್ಪಷ್ಟಪಡಿಸಬಹುದಾದಂಥದ್ದೇನು ಅಂತಂದರೆ, ದೇವರೇ ಸಾಮಾನ್ಯೀಕರಣಕ್ಕೆ ಒಳಗಾಗಿ ಹೀಗೆ ಇರುವಾಗ ಇನ್ನು ಅರಸರ ಸ್ವರೂಪವೇನು, ಅವರು ಸಾಮಾನ್ಯರಾಗುವುದರಲ್ಲಿ ಏನು ವಿಶೇಷ ಇದೆ ಅನ್ನುವ ಧ್ವನಿ ಅಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ತಳ ಸಮುದಾಯದ ಶರಣರ ಶಕ್ತಿಯನ್ನು ಉನ್ನತವಾದದ್ದು, ಮಹೋನ್ನತವಾದದ್ದು ಅಂತ ಪ್ರತಿಬಿಂಬಿಸುವ ಕಾರಣಕ್ಕೋಸ್ಕರವಾಗಿ ಶಿವ ಮತ್ತು ಅರಸರು ಇಲ್ಲಿ ಸಾಮಾನ್ಯೀಕರಣಕ್ಕೆ ಒಳಗಾಗಿದ್ದು ಗಮನಕ್ಕೆ ಬರುತ್ತೆ. ಈ ಸಾಮಾನ್ಯೀಕರಣದಲ್ಲಿಯೇ ಸ್ವಲ್ಪ ಆಂತರಿಕ ಭೇದಗಳಿವೆ ಕೆಲವಷ್ಟು. ಶಿವ ಭಕ್ತರ ನಡುವೆ ನಡೆಯುವ ಸ್ಪರ್ಧೆಗಳು ಒಂದು ರೀತಿಯಲ್ಲಿದ್ದರೆ, ಭವಿ ಮತ್ತು ಭಕ್ತರ ನಡುವೆ ನಡೆಯುವ ಸ್ಪರ್ಧೆ ಇನ್ನೊಂದು ರೀತಿಯದ್ದಾಗಿದೆ. ಭವಿ ಮತ್ತು ಭಕ್ತರ ನಡುವೆ ನಡೆಯುವ ಸ್ಪರ್ಧೆಯಲ್ಲಿ ಕವಿ ಏನು ಮಾಡ್ತಾರೆ, ಅತ್ಯಂತ ಕಠೋರವಾದಂಥ ಶಬ್ದಗಳನ್ನು ಬಳಸಿ ನಿಂದಿಸುವ, ಟೀಕಿಸುವ ಗುಣವನ್ನು ನಾವು ಕಾಣ್ತೇವೆ. ಹಾಗೆಯೇ ಇಲ್ಲಿ ಪರಸ್ಪರ ಶಿವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥವರ ನಡುವೆ ನಡೆಯುವ ಸ್ಪರ್ಧೆಯಲ್ಲಿ ಅಷ್ಟು ಕಠೋರವಾದ ಸ್ವರೂಪದ ನಿಂದನೆಗಳು ಕಾಣಿಸಿಕೊಳ್ಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯಾಕೆ ಹೀಗೆ ಆಗ್ತದೆ ಅನ್ನುವಂಥದ್ದನ್ನು ನೋಡಿದ್ರೆ ನಮಗೆ ಗಮನಕ್ಕೆ ಬರುವ ಒಂದು ಸಂಗತಿ ಯಾವುದು ಅಂತಂದರೆ, ವೈದಿಕ ಪರಂಪರೆಯಲ್ಲಿ ಅಥವಾ ವಿಪ್ರ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಗ್ರಂಥ ಅಂತ ಕರೆಸಿಕೊಳ್ಳುವಂತಹದ್ದು ಬ್ರಹ್ಮಸೂತ್ರ. ಆಚಾರ್ಯರು ಭಾಷೆಯನ್ನು ಬರೆದಿದ್ದಾರೆ. ಸೂತ್ರಗಳಿಗೆ ಭಾಷೆಯನ್ನು ಬರೆಯಲಾಗಿದೆ. ಈ ಭಾಷ್ಯಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ಅದರಲ್ಲೂ ಶೂದ್ರಾಧಿಕರಣ ಅನ್ನುವಂತಹ ಭಾಗದಲ್ಲಿ ಈ ಶೂದ್ರರಿಗೆ ನಿಂದಿಸಲು ಬಳಸುವಂತಹ ಪದಗಳು ಯಾವಿವೆಯೋ
ಅಂತಹ ಪದಗಳನ್ನು ಹರಿಹರ ಉದ್ದೇಶಪೂರ್ವಕವಾಗಿಯೇ ತನ್ನ ರಗಳೆಯಲ್ಲಿ ಬಳಸಿದ್ದಾನೆ ಅನ್ನೋದು ವಿಶೇಷ. ವಿಪ್ರವಾದವನ್ನ ಹೊಡೆದು ಹಾಕುವುದಕ್ಕೋಸ್ಕರವಾಗಿ ವಿಪ್ರರು ತಳ ಸಮುದಾಯದವರಿಗೆ ಬಳಸಿದ ನಿಂದನೆಯ ಪದಗಳನ್ನೇ ಹರಿಹರ ಏನ್ ಮಾಡ್ತಾನೆ, ವಿಪ್ರರ ಮೇಲೆ ಪ್ರತಿಯಾಗಿ ಪ್ರಯೋಗ ಮಾಡುವಂತಹದ್ದು ಕಂಡು ಬರುತ್ತೆ. ನಡೆದಾಡುವ ಸ್ಮಶಾನ ಅನ್ನುವ ಹಾಗೆಯೇ ಇಲ್ಲಿ ನಡೆದಾಡುವ ಹೆಣ ಅನ್ನುವ ಪರಿಭಾಷೆಯನ್ನು ಬಳಕೆಗೆ ತರಲಾಗುತ್ತೆ. ಇಂಥವುಗಳನ್ನು ಗಮನಿಸಿದಾಗ ನಮಗೆ ಕೆಲವು ಸಂದರ್ಭಗಳಲ್ಲಿ ಹರಿಹರ ತುಂಬಾ ನಿಷ್ಠುರ, ತುಂಬ ಕಠೋರ, ನಿಷ್ಠುರದ ಶಬ್ದಗಳನ್ನು ಬಳಸ್ತಾರೆ ಅಂತ ಅನಿಸಿದಾಗ ಅಲ್ಲಿ ನಿಂದನೆಗಳು ವ್ಯತಿರಿಕ್ತವಾದಂಥವುಗಳು ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸ್ಪಷ್ಟ ಆಗುತ್ತೆ. ಹೀಗಾಗಿ ಹರಿಹರ ಅಂಥ ಶಬ್ದಗಳನ್ನು ಬಳಸಿದಾಗಲೂ ಕೂಡ ಅವು ಗಂಭೀರವಾಗಿ ಈ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡುವ ಅಗತ್ಯ ಇದೆ ಅಂತ ಅನಿಸುತ್ತೆ. ನಾಗದೇವನ ಪ್ರಸಂಗದಲ್ಲಿ ಅಸ್ಪೃಶ್ಯರನ್ನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಹೋಗಿ ಮೇಲ್ಜಾತಿಯ ಶರಣರು ಎಂತಹ ಸಂಕಷ್ಟಗಳನ್ನು ಎದುರಿಸಿದ್ದಾರೆ ಅನ್ನುವಂಥದ್ದನ್ನು ಪ್ರತಿಬಿಂಬಿಸಲಾಗಿದೆ. ಕೆಂಬಾವಿ ಬೋಗಣ್ಣನ ರಗಳೆಯೂ ಕೂಡ ಅಲ್ಲಿ ಎದುರಿಸುವ ಸಂಕಷ್ಟ, ಬಹಿಷ್ಕಾರದ ಪ್ರಸಂಗ. ಇಲ್ಲಿ ಬಸವಣ್ಣನವರನ್ನ ಸಭಾಮನೆಯಿಂದ ಹೊರ ಅಂಗಳದಲ್ಲಿ ನಿಲ್ಲಿಸಿಬಿಟ್ಟು ವಿಚಾರಣೆಯನ್ನು ನಡೆಸುವಂತಹ ಒಂದು ಪ್ರಸಂಗ ಬರುವಂತಹದ್ದಿದೆ ಅಲ್ವಾ, ಅದು ನಿಜವಾಗಲೂ ಘೋರ ಅಂತ ಅನಿಸುತ್ತೆ. ಅಸ್ಪೃಶ್ಯತೆಯ ಆಚರಣೆ ಅಸ್ಪೃಶ್ಯರ ಜೊತೆಗೆ ಮಾತ್ರ ಅಲ್ಲ, ಅಸ್ಪೃಶ್ಯರ ಹತ್ತಿರಕ್ಕೆ ಯಾರಾದರೂ ಹೋದರೆ ಅವರಿಗೆ ಎಂತಹ ಶಿಕ್ಷೆ ಇದೆ ಅನ್ನುವಂತಹದ್ದಕ್ಕೆ ಪರೋಕ್ಷವಾಗಿ ನಮಗೆ ಬಸವಣ್ಣನ ಈ ಪ್ರಸಂಗವೇ ಸಾಕ್ಷಿಯಾಗುತ್ತೆ. ಇಲ್ಲಿ ಆಸ್ಥಾನದ ಹೊರಗಡೆ ನಡೆಸುವ ವಿಚಾರಣೆ ಒಬ್ಬ ಮಂತ್ರಿಯ ಮೇಲೆ ಪ್ರಯೋಗ ಆಗುತ್ತೆ ಅಂತಂದಾಗ ಇನ್ನು ಸಾಮಾನ್ಯನ ಸ್ಥಿತಿ ಹೇಗಿತ್ತು ಅಲ್ಲಿ ಅನ್ನುವಂಥದ್ದು ಅದು ಹೇಳುತ್ತೆ. ಹೀಗೆ ಪವಾಡದ ಜೊತೆಗೆ ರಗಳೆಗಳು ಶರಣ ಚಳುವಳಿಯ ಆಶಯವನ್ನು ಪ್ರತಿಬಿಂಬಿಸಿವೆ ಮತ್ತು ಅವರ ಕನಸಿನ ಸಮಾಜವನ್ನು ಕಟ್ಟುವುದಕ್ಕೆ ಅವು ಅಡಿಪಾಯಗಳಾಗಿ ಕೆಲಸವನ್ನು ಮಾಡಿವೆ ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ಬೋದು. ನಮಗೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕಾದಂಥದ್ದು ಯಾವುದು ಅಂತಂದರೆ, 12ನೆಯ ಶತಮಾನದ ಕ್ರಾಂತಿಗೆ ಕೇಂದ್ರ ಘಟನೆ ಅಂತ ನಂಬಲಾಗಿರುವ ಅಂತರ್ಜಾತೀಯ ವಿವಾಹದ ಪ್ರಕರಣ, ಮಧುವರಸ ಮತ್ತು ಹರಳೆಯರ ಮಕ್ಕಳ ಮದುವೆಯ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಹರಿಹರ ಯಾಕೆ ರಗಳೆಯನ್ನ ಬರೆಯಲಿಲ್ಲ ಅಥವಾ ಈ ಪ್ರಸಂಗವನ್ನು ಯಾಕೆ ತರಲಿಲ್ಲ ಅನ್ನುವಂಥ ಪ್ರಶ್ನೆ ವೈಯಕ್ತಿಕವಾಗಿ ನನಗೆ ಹೆಚ್ಚು ಕಾಡಿದೆ. ಇಲ್ಲಿ ಹರಿಹರ ಆದಯ್ಯನ ರಗಳೆಯಲ್ಲಿ ಏನು ಮಾಡ್ತಾನೆ, ಜೈನಳಾದಂತಹ ಪದ್ಮಾವತಿಯ ಒಟ್ಟಿಗೆ ಮದುವೆ ಆಗುವಂತಹ ಪ್ರಸಂಗವನ್ನು ತೋರಿಸಲಾಗಿದೆ. ಈ ಹಿಂದೆ ನಾನು ಚರ್ಚೆ ಮಾಡಿದಂತಹ ರಗಳೆಯಲ್ಲಿ ಬೋಗಣ್ಣನ ರಗಳೆ, ಈ ರಗಳೆಯಲ್ಲಿ ಲಿಂಗಗಳು ಮರಳಿ ಬಂದು ತಮ್ಮ ಸ್ಥಾನವನ್ನು ಏರುವಂತಹ ಸಂದರ್ಭದಲ್ಲಿ ಆದ ಬದಲಾವಣೆಯ ಬಗ್ಗೆ ಹೇಳಿದ್ದೆ. ಅಲ್ಲಿಯ ವಿವಾಹದ ಸಂದರ್ಭವನ್ನು ಮತ್ತೆ ನಾವು ನೆನಪಿಸಿಕೊಂಡ್ರೆ ಹರಿಹರನಿಗೆ ಅಂತರ್ಜಾತೀಯ ವಿವಾಹದ ಬಗ್ಗೆ ಯಾವುದೇ ದ್ವಿಧಾಭಾವ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಹೀಗಿದ್ದಾಗಲೂ ಕೂಡ ಈ ಪ್ರಕರಣ, ಹರಳಯ್ಯನ ಪ್ರಕರಣ, ಯಾಕೆ ಹರಿಹರನ ಕೃತಿಗಳಲ್ಲಿ ಒಡಮೂಡಲಿಲ್ಲ? ಈ ಹಿನ್ನೆಲೆಯಲ್ಲಿ ಹರಿಹರನ ರಗಳೆಗಳನ್ನು ಅಧ್ಯಯನ ಮಾಡುವ
ಮತ್ತು ಭಿನ್ನ ನೆಲೆಯಲ್ಲಿ ಅರ್ಥಗಳನ್ನು ಹುಡುಕುವ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ನಮಸ್ಕಾರ.